ಇವತ್ತು ನಾವು ಕೂಡ್ಗಿ ಗ್ರಾಮದ ಇಬ್ರಾಹಿಂ ಸಾಬರ್ ಹೊಲದಲ್ಲಿದ್ದೀವಿ. ನಮ್ಮ ನವಭಾರತ ಕಂಪ್ನಿಯ ವಿ ಗೋಲ್ಡು ಮಿಂಜೆಮೆಲ್ ಅನ್ನುವಂಥ ಪ್ರಾಡಕ್ಟನ್ನು ಈರುಳ್ಳಿ ಬೆಳೆಗೆ ಬೆಳೆಸಿದ್ದಾರೆ. ಅದರ ರಿಸಲ್ಟ್ ಏನಾಗಿ ಸ್ವತಃ ರೈತರಿದ್ದಾರೆ, ಅವ್ರ ಬಗ್ಗೆ ಕೇಳ್ಕೊಂಡು ಬನ್ನಿ. ಸರ್ ನಮಸ್ಕಾರ. ತಮ್ಮನ್ನು ಪರಿಚಯ ಮಾಡಿಕೊಡ್ತಾರೆ. ತಮ್ಮ ಹೆಸರು, ತಮ್ಮೂರು? ನಮ್ಮ ಹೆಸರು ಇಬ್ರಾಹಿಂ ಸಾಬ್ ತಾಳಿಕೋಟೆ ಅಂತಾರೆ. ಕೂಡ್ಗಿ ಊರು, ಬಸವನಬಾಗೇವಾಡಿ ತಾಲೂಕು, ಬಿಜಾಪುರ ಜಿಲ್ಲೆ. ಸರ್, ಈಗ ನಮ್ಮ ನವಭಾರತ ಕಂಪ್ನಿದ ಪ್ರಾಡಕ್ಟನ್ನು ತಾವು ವಿ ಗೋಲ್ಡು ಮತ್ತು ಮಿಂಜೆಮೆಲ್ ಇದಕ್ಕೆ ಈರುಳ್ಳಿಗೆ ಯೂಸ್ ಮಾಡಿ ಏನು ಚೇಂಜಸ್, ಏನು ಬದಲಾವಣೆ ಇದೆ ಸರ್ ತಮಗೆ? ಚೇಂಜಸ್ ಏನು ಬೆಸ್ಟ್ ಐತ್ರಿ. ಯಾವ ಥರ ಏನು ಚೇಂಜಸ್ ಇದೆ ಸರ್? ಅದು ಗ್ರೋತ್ ಚಲೋ ಚೆನ್ನಾಗಿ, ಗ್ರೋತ್ ಚೆನ್ನಾಗುತ್ತೆ. ಮತ್ತು ಮ್ಯಾಗ ಇದೂ ಕಪ್ಪು ಬರ್ತದೆ ಸರ್. ಬಣ್ಣನೂ ಭಾಳ ಚಂದ ಐತಿ. ಇಂಪ್ರೂವ್ ಐತಿ ಸರ್. ನೋಡ್ತಾ ಇದ್ದೀನಿ ಸರ್, ಭಾಳ ಚಲೋ ಬಂದೈತಿ. ಸ್ಪ್ರೇ ಮಾಡಿದೈತಿ ಸರ್. ಭಾಳ ಮಿಂಜೆಮೆಲ್ ಮತ್ತು ವಿ ಗೋಲ್ಡು ಸ್ಪ್ರೇ ಮಾಡಿದೆ. ಹೌದು ಸರ್, ಹೇಳಿ. ಈ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಆ ಪ್ರಾಡಕ್ಟ್ ಬಗ್ಗೆ? ಉಪಯೋಗ ಮಾಡಿರಿ ಸರ್, ಒಳ್ಳೇದೈತಿ, ಭಾಳ ಚಲೋ ಐತಿ. ಸ್ಪ್ರೇ ಮಾಡಿರಿ ನೀವು, ಭಾಳ ಚಲೋ ಐತಿ, ಏನು ಟೆನ್ಷನ್ ಇಲ್ಲ. ನಾ ಮಾಡಿದ್ದೈತಿ ನೋಡಿ, ಚಲೋ ಬಂದೈತಿ ಎಲ್ಲ ಬೆಳೆ. ಅದನ್ನು ಹೇಳಕ್ಕೆ ಇಷ್ಟ. ಬೇರೆ ರೈತರಿಗೆಲ್ಲ ಕೇಳಿರಲ್ಲ ರೈತ ಬಂದರೆ ಇದು ಸುತ್ತ ತಾವು ಯೂಸ್ ಮಾಡಿ ಕಂಡುಕೊಂಡಿರ್ತಕ್ಕಂಥ ಅನುಭವ ಇವತ್ತು ನಮ್ಮ ಜೋಡಿ ವ್ಯಕ್ತಪಡಿಸಿದೆ. ವಿ ಗೋಲ್ಡು ಮತ್ತು ಮಿಂಜೆಮೆಲ್ಲನ್ನು ಅವರು ಸ್ಪ್ರೇ ಮಾಡಿದ್ದಾರೆ. ಗ್ರೀನಿಸ್ ಆಗಲಿ, ಹೈಟ್ ಆಗಲಿ ಚೆನ್ನಾಗಿ ಬೆಳೆಯುತ್ತೆ, ಕಲರ್ ಚೆನ್ನಾಗಿದೆ, ಅದರ ಗಡ್ಡಿ ಶೇನ್ ಚೆನ್ನಾಗಿ ಬೆಳೆಯುತ್ತೆ. ಎಲ್ಲ ರೈತರು ಬಳಸ್ಬೋದು ಅಂತ ಅವರ ಒಂದು ಇವತ್ತು 2 ಇಂಚಿಗಳನ್ನು ನಮ್ಮ ಜೋಡಿ ಹಂಚಿಕೊಂಡ್ವಿ. ಸರ್ ನಮಸ್ಕಾರ.